ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಔಷಧಿಗಳು ಅದರ ಗುಣಮಟ್ಟ ಇಲ್ಲ, ಅದು ಉತ್ತಮ ದರ್ಜೆಯಲ್ಲಿ ಇಲ್ಲ ಅಂತ ಹೇಳಿದಾಗ ಅದರ ಬಗ್ಗೆ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಆದರೆ ಏನಾಗ್ತಾ ಇತ್ತು, ನಾವು ಯಾವುದೇ ಒಂದು ಸ್ಯಾಂಪಲ್ ನಾವು ತಗೊಳ್ತೀವಿ, ಟೆಸ್ಟ್ ಮಾಡ್ತೀವಿ, ಅದು ಉತ್ತಮ ಇಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಆ ಒಂದು ಔಷಧಿ ಅದು ಮಾರುಕಟ್ಟೆಗೆ ಹೊರಟೋಗಿರ್ತದೆ. ಅದು ಡಿಸ್ಟ್ರಿಬ್ಯೂಟರು, ಅದರ ನಂತರ ರಿಟೇಲರು, ಫಾರ್ಮಸಿ ಅಲ್ಲಿಗೆ ಹೊರಟೋಗಿರ್ತದೆ. ಅದು ವಾಪಸ್ ಅಂತೂ ತಗೊಳ್ಳೋದಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ. ಮತ್ತು ನಾವು ಮುಂದಿನ ಒಂದು ಸರಬರಾಜು ಆಗದೆ ಇರತಕ್ಕಂಥ ನೋಡ್ಕೋಬಹುದಾಗಿತ್ತೆ ಹೊರತು, ಯಾವುದು ಸರಬರಾಜು ಆಗೋಗಿದೆ ಅದರ ಮೇಲೆ ನಮ್ಮ ನಿಯಂತ್ರಣ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅದು ಉತ್ತಮ ಇಲ್ಲ ಅಂತ ಗೊತ್ತಿದ್ರು ಕೂಡ ಅದು ಬಹುಶಃ ಅನೇಕ ಜನರಿಗೆ ಅದು ಮಾರುಕಟ್ಟೆಯಲ್ಲಿ ಖರೀದಿ ಆಗುವಂಥದ್ದು ಕೂಡ, ಮಾರಾಟ ಆಗುವಂಥದ್ದು ಕೂಡ ಅವಕಾಶ ಆಗ್ತಾ ಇದೆ. ಈ ವಿಚಾರದಲ್ಲೇ ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಸುಮಾರು 1 ವರ್ಷದ ಹಿಂದೆ ನಾನು ಕೇಂದ್ರದ ಸಚಿವರು ಕೂಡ ಬರೆದಿದ್ದೆ, ತಾವು ಇದರ ಬಗ್ಗೆ ಕ್ರಮ ತಗೊಳ್ಬೇಕು, ಈ ರೈಟ್ ಟು ರೀಕಾಲ್, ಒಂದು ರೀಕಾಲ್ ಪಾಲಿಸಿಯನ್ನ ನಾವು ಮಾಡಬೇಕು, ದೇಶದ ಮಟ್ಟದಲ್ಲಿ ಮಾಡಬೇಕು ಅಂತ ಕೂಡ ನಾನು ಕೇಂದ್ರ ಸರ್ಕಾರ ಕೂಡ, ಕೇಂದ್ರ ಸಚಿವರು ಕೂಡ ಬರೆದಿದ್ದೆ. ಆದರೆ ಇನ್ನೂ ಅದರ ಬಗ್ಗೆ ಅವರು ಕ್ರಮಗಳೇನು ಇನ್ನೂ ತಗೊಂಡಿಲ್ಲ. ಆದರೆ ನಾವು ನಮ್ಮ ಹಂತದಲ್ಲಿ ಇದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಕಮಿಷನರ್ ಇವತ್ತು ಬಂದಿದ್ದಾರೆ ಶ್ರೀನಿವಾಸ್ ಅವರು ಆಯುಕ್ತರಾಗಿ FDA ಆಯುಕ್ತರಾದ ನಂತರ ನಾನು ಇದರ ಬಗ್ಗೆ ನಾವಾದರೂ ಏನಾದರೂ ಮಾಡೋಣ, ಹೇಗಾದ್ರೂ ಮಾಡಿ, ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಔಷಧಿ ಸರಿ ಇಲ್ಲ ಅಂತ, ಆದರೂ ಅದು ಮಾರಾಟ ಆಗ್ತಾ ಇದ್ರೆ ಮತ್ತೆ ಏನು ಪ್ರಯೋಜನ ಅಂತ ಹೇಳಿ ನಾವು ಅದರ ಬಗ್ಗೆ ಒಂದು ಹೊಸ ವ್ಯವಸ್ಥೆ ತರೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದರಿಂದ ಕಳೆದ ವರ್ಷ ಈ ಸಹಿ ಮಾಡುವ ಸೌಲಭ್ಯವನ್ನ ನಾವು ಪ್ರಾರಂಭ ಮಾಡೋದು. ಅದು ಒಂದು ಈ ವ್ಯವಸ್ಥೆಯಲ್ಲಿ ಅದು ಆನ್ಲೈನ್ನಲ್ಲೇ ಈ ಸಹಿ ಮಾಡುವಂಥದ್ದು. ಅದರ ಮುಖಾಂತರ ನಮಗೆ ತಕ್ಷಣವೇ ಮಾರುಕಟ್ಟೆಯಿಂದ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿ ಸಿಗುವಂಥದ್ದು ಆಗ್ತಾ ಇತ್ತು ಅಲ್ವಾ. ಅದ್ರ ಮುಖಾಂತರ ನಾವು ಕಳೆದ ವರ್ಷ ಪ್ರಥಮ ಬಾರಿಗೆ ಸುಮಾರು 1.85 ಕೋಟಿ ಮೌಲ್ಯದ ಈ ಔಷಧಿಗಳನ್ನ, ಅನುತ್ತಮ ಔಷಧಿಗಳನ್ನ ನಾವು ಹಿಂಪಡೆಯೋದಕ್ಕೆ ಅವಕಾಶ ಆಯಿತು. ಈಗ ನಾವೇನ್ ಮಾಡಿದೀವಿ, ಈ ಪೋರ್ಟಲ್ ಅನ್ನ ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀವಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ತೋರಿಸ್ಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದ್ರ ಮುಖಾಂತರ ಏನಾಗ್ತದೆ, ನಮಗೆ ಯಾವ ಒಂದು ಡ್ರಗ್ ಅನುತ್ತಮ ಅಂತ ಗೊತ್ತಾಗಿದ ತಕ್ಷಣ ನಾವು ಈ ಪೋರ್ಟಲ್ ನಲ್ಲಿ ಅದನ್ನ ನಾವು ಹಾಕ್ಬಿಡ್ತೀವಿ, ಇದು ಅನುತ್ತಮ ಆಗಿದೆ ಅಂತ. ಸೊ ಇದರಲ್ಲಿ ಕೆಲವು 3 ಒಂದು ಸಾಫ್ಟ್ವೇರ್ಗಳು, ಒಂದು ಇದಿದೆ, ಏನು ಡೇಟಾಬೇಸ್ ಇದೆ. ಅದರಲ್ಲಿ ಎಲ್ಲ ಹೋಲ್ಸೇಲರ್ಸ್ ಈ ಡೇಟಾಬೇಸ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೆ ಕೂಡಲೇ ಈ ಮಾಹಿತಿ, ಈಗ ಒಂದು ಬ್ಯಾಚ್ ಇದು ಅನುತ್ತಮ ಅಂತ ಬಂದಿಂದ ಗೊತ್ತಾದಾಗ ನಾವು ಆ ಮಾಹಿತಿ ಕೂಡಲೇ ಆ ಪೋರ್ಟಲ್ ಅಲ್ಲಿ ಹಾಕ್ತೀವಿ. ಎಲ್ಲರೂ ಕೂಡ ಮೆಸೇಜ್ ಹೋಗ್ಬಿಡ್ತದೆ, ನಮ್ಮ ಯಾರಿಗೆ ಹೋಲ್ಸೇಲರ್ಸ್ಗೆ, ರಿಟೇಲರ್ಸ್ಗೆ ಎಲ್ಲರೂ ಕೂಡ ಮೆಸೇಜ್ ಹೋಗ್ತದೆ. ಮತ್ತು ಹೋಲ್ಸೇಲರ್ಸ್ ಇದ್ರ ಜೊತೆ ಲಿಂಕ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಕೂಡಲೇ ಇದನ್ನ ಮುಂದಿನ ಒಂದು ಮಾರಾಟ ಮಾಡೋದಕ್ಕೆ ಅಲ್ಲೇ ಸ್ಟಾಪ್ ಆಗ್ತದೆ. ಅವ್ರ ಮುಂದೆ ಯಾವುದೇ ರೀತಿಯ ಇದನ್ನ ಅವರ ಒಂದು ಡಿಸ್ಟ್ರಿಬ್ಯೂಷನ್, ಅವರ ಒಂದು ಗೋಡೌನ್ ಇರ್ಬೋದು ಅಥವಾ ಅವ್ರ ವ್ಯವಸ್ಥೆ ಸ್ಟಾಕ್ ಇರ್ಬೋದು, ಸ್ಟಾಕಿಸ್ಟ್ಗಳು ಇರ್ತಾರಲ್ಲ, ಮತ್ತೆ ಮುಂದಕ್ಕೆ ಮಾರಾಟ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತದೆ. ಸೊ ಆಟೋಮ್ಯಾಟಿಕ್ ಅದು ಫ್ರೀಸ್ ಆಗ್ತದೆ. ಸೊ ಅದರಿಂದ ಈಗ ಇದ್ದಂತ ಔಷಧಿಗಳನ್ನ ಮತ್ತೆ ಅವ್ರ ಮುಂದೆ ಸೇಲ್ ಮಾಡೋಕ್ಕಾಗಲ್ಲ, ಅದು ಅಲ್ಲಿ ನಿಂತು ಹೋಗ್ತದೆ. ಇದನ್ನ ಈಗ ಸುಮಾರು 15,000 ನಮ್ಮಲ್ಲಿರುವಂತಹ ಸ್ಟಾಕಿಸ್ಟ್ ಮತ್ತು ಈ ಹೋಲ್ಸೇಲರ್ಸ್ ಅವರೆಲ್ಲ ಇದರಲ್ಲಿ ಬರ್ತಾರೆ. ಇನ್ನು ಉಳಿದಿರುವಂತದ್ದು ನೆಕ್ಸ್ಟ್ ಮುಂದಿನ ಹೆಜ್ಜೆಯಲ್ಲಿ ಸುಮಾರು 45,000 ಜನ ಈ ರಿಟೇಲರ್ಸ್ ಇದ್ದಾರೆ, ಫಾರ್ಮಸೀಸ್, ಅವರನ್ನ ನಾವು ನೆಕ್ಸ್ಟ್ ಅವ್ರು ತಗೋಬೇಕು, ಡೇಟಾಬೇಸ್ಗೆ ನಾವು ತಗೋಬೇಕಾಗ್ತದೆ. ಅದೆಲ್ಲ ನೆಕ್ಸ್ಟ್ ಸ್ಟೇಜಲ್ಲಿ ತಗೊಳ್ತೀವಿ. ಈಗ ನಾವು ಈ ಹೋಲ್ಸೇಲ್ ಮಟ್ಟದಲ್ಲಿ, ಸ್ಟಾಕಿಸ್ಟ್ ಮಟ್ಟದಲ್ಲಿ ಇವತ್ತು ಸಂಪೂರ್ಣವಾಗಿ ಅದನ್ನು ತಡೆ ಹಿಡಿಯುವಂತ ಕೆಲಸ ಆಗ್ತದೆ. ಅದರಿಂದ ಅದನ್ನು ಹಿಂತಿರುಗಿಸುವಂತ ಕೆಲಸ ಆಗ್ತದೆ. ಆ ಬ್ಯಾಚ್ ಅನ್ನ ಮತ್ತೆ ಅವರು ಮಾರಾಟ ಮಾಡಂಗಿಲ್ಲ, ಅದನ್ನು ಹಿಂತಿರುಗಿಸಬೇಕು ಮತ್ತು ಆ ಕಂಪನಿಯವರು ಅದರ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಸೊ ಈ ಹಿಂತಿರುಗಿಸುವಂತ ಕೆಲಸ ಅದನ್ನ ರಿಯಲ್ ಟೈಮಲ್ಲಿ ಆಗ್ತದೆ. ಅಂದ್ರೆ ತಕ್ಷಣಕ್ಕೆ ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ಟೆಸ್ಟ್ ಮಾಡ್ತೀವಿ, ವೆರಿಫೈ ಮಾಡ್ತೀವಿ, ಪ್ರೂವ್ ಆಯಿತು. ಸೊ ಆ ರಿಯಲ್ ಟೈಮಲ್ಲಿ ನಾವು ಇಡೀ ರಾಜ್ಯಕ್ಕೆ, ಎಲ್ಲ ರಾಜ್ಯದ ಸ್ಟಾಕೇಜ್ಗೆ ಆ ಮೆಸೇಜ್ ಕೊಟ್ಬಿಡ್ತೀವಿ. ಯಾರ್ಯಾರ ಸ್ಟಾಕ್ ಇದೆ ಅಲ್ಲಿಗೆ ಫ್ರೀಸ್ ಆಗ್ಬಿಡ್ತದೆ. ಮತ್ತೆ ಅವ್ರಿಗೆ ಮೊದಲು ಹೇಳಿದಾಗೆ ಮುಂದೆ ಅವರಿಗೆ ವಹಿವಾಟ ಮಾಡೋದಕ್ಕೆ ಅವಕಾಶ, ನಿರ್ಬಂಧನೆ, ಅವ್ರಿಗೆ ಸ್ಕೋಪೇ ಬರೋದಿಲ್ಲ. ಅವ್ರು ಮಾಡೋದಕ್ಕೆ ಇಚ್ಛೆ ಇದ್ರೂ ಕೂಡ ಮಾಡೋಕ್ಕಾಗಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಸೊ ಅದು ಬಹುಶಃ
ಇದು ನಮ್ಮ ಒಂದು ಇಡೀ ದೇಶದಲ್ಲೇ ಎಲ್ಲೂ ಕೂಡ ಈ ವ್ಯವಸ್ಥೆಯನ್ನು ತಗೊಂಡ್ಬಂದಿಲ್ಲ. ನಾವು ಇವತ್ತು ರಾಜ್ಯದಲ್ಲಿ ತಗೊಂಡ್ಬಂದಿದ್ದೇವೆ. ಇದು ಒಂದು ಅತ್ಯಂತ ಒಂದು ಉತ್ತಮ ಕ್ರಮ ಅಂತ ನಾನಂತೂ ಒಂದು ಸುಧಾರಣೆಯ ಕ್ರಮ ಅಂತ ನಾನು ಅಂದ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಈ ಪೋರ್ಟಲ್ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಏನು ನಾರ್ಕೋಟಿಕ್ ಡ್ರಗ್ಸ್ ಹೇಳ್ತೀವಿ ಮತ್ತು ಸೈಕೋಟ್ರೋಪಿಕ್ ಡ್ರಗ್ಸ್ ಅಂತ ಹೇಳ್ತೀವಿ, ಮಾದಕ ಔಷಧಿಗಳು, ಇದನ್ನ ನಾವು ಇದ್ರ ಮೇಲೆ ನಿಗ್ರಹ ಇಡಬೇಕು ಅಂತ ನಾವು ಮಾಡಿದ್ದೀವಿ. ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಯಾರು ಮಾರಾಟ ಮಾಡೋನು ಇದ್ದಾನೆ ಫಾರ್ಮಸಿ, ಅವರು ಈ ಡ್ರಗ್ಸ್ ಅನ್ನ ಮಾರಾಟ ಮಾಡಿದಾಗ ಅವರು ಎಂಟ್ರಿ ಮಾಡ್ಕೋಬೇಕು, ಅವನ ಹೆಸರು ಮತ್ತು ಅವರ ವೈದ್ಯರ ಮಾಹಿತಿ, ಯಾವ ಡಾಕ್ಟರ್ ಅವ್ರಿಗೆ ರೆಫರ್ ಮಾಡಿದ್ದಾರೆ ಆ ವೈದ್ಯರ ಮಾಹಿತಿ ತಗೊಳ್ಬೇಕು, ಮತ್ತು ಅವ್ರು ಕೊಟ್ಟಿರುವಂತ ಪ್ರಿಸ್ಕ್ರಿಪ್ಷನ್ ಸಲಹಾ ಚೀಟಿ ಅದನ್ನು ಕೂಡ ಎಂಟ್ರಿ ಮಾಡ್ಕೋಬೇಕಾಗಿತ್ತು. ಅಷ್ಟೇ, ಅವನದು ಫಿಸಿಕಲ್ ಎಂಟ್ರಿ ಆಗ್ತಾ ಇತ್ತು. ನಾವು ಏನಾದರೂ ಸಂಶಯ ಬಂದಾಗ ಅವನ ಫಾರ್ಮಸಿ ನಾವೇನಾದ್ರೂ ಚೆಕ್ ಮಾಡಕ್ ಹೋದಾಗ ಅವಾಗ ನಮ್ಗೆ ಏನಾದ್ರೂ ಗೊತ್ತಾದ್ರೆ ಅವಾಗ ನಾವು ಅವನು ಹಿಡಿಬಹುದಾಗಿತ್ತು. ಈಗ ಯಾವುದೇ ಈ ತರದ ಒಂದು ಮಾದಕ ಔಷಧಿಗಳನ್ನ, ಸೈಕೋಟ್ರೋಪಿಕ್, ನಾರ್ಕೋಟಿಕ್ ಡ್ರಗ್ ಅನ್ನ ಅವನು ಮಾರಾಟ ಮಾಡಿದ್ರೆ ಅವನು ನಮ್ಮ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆ ರೋಗಿಯ ಹೆಸರು, ಆ ವೈದ್ಯರ ಹೆಸರು, ಆ ಸಲಹಾ ಚೀಟಿ ಎಲ್ಲ ಅದಕ್ಕೆ ಅವನು ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ನಮ್ಮ ಹತ್ರ ಡೇಟಾ ಇರ್ತದೆ, ಎಲ್ಲಿ ಎಷ್ಟು ಮಾರಾಟ ಆಗಿದೆ, ಯಾರು ತಗೊಳ್ತಾ ಇದ್ದಾರೆ, ಯಾರಾದ್ರೂ ಒಬ್ಬನ ಹೆಸರಿಗೆನೆ ಹೆಚ್ಚಿನ ಒಂದು ಮಾರಾಟ ಆಗ್ತಾ ಇದೆಯಾ, ಅಥವಾ ಯಾರೋ ಒಬ್ಬ ವೈದ್ಯನೇ ಹೆಚ್ಚು ಈ ತರ ಮಾಡ್ತಾ ಇದ್ದಾನ, ಸಂಗ್ರಹಣೆ ಆಗುತ್ತೆ. ನಮಗೆ ಸುಲಭವಾಗಿ ನಾವೇ ಕೂತ್ಕೊಂಡು ಆ ಡೇಟಾ ಮೇಲೆ ನಾವು ಅನಲೈಸ್ ಮಾಡಿ ಎಲ್ಲಾದ್ರೂ ಕೂಡ ಸಂಶಯಾಸ್ಪದವಾದಂತಹ ಒಂದು ಮಾರಾಟಗಳಾಗ್ತಾ ಇದೆಯಾ ಅಥವಾ ಅನುಮಾನಗಳಿದೆಯಾ ನಾವು ನೋಡ್ಕೊಂಡು ನಂತರ ಕ್ರಮ ತಗೊಳ್ಳೋದಕ್ಕೆ ನಮಗೆ ಸುಲಭ ಆಗ್ತದೆ. ಮತ್ತೆ ಯಾರಾದ್ರೂ ವೈದ್ಯರು ಅತಿ ಹೆಚ್ಚು ಈ ತರ ಒಂದು ಸಲಹಾ ಚೀಟಿಗಳನ್ನ ಕೊಡ್ತಾ ಇದ್ರೆ ಅವ್ರ ಮೇಲೂ ಕೂಡ ನಾವು ಸ್ವಲ್ಪ ನಿಗಾ ವಹಿಸುವಂತದ್ದು ಕೂಡ ಸಾಧ್ಯ ಆಗ್ತದೆ. ಮತ್ತು ಯಾರಾದ್ರೂ ಹೆಚ್ಚಿನ ಒಂದು ಇಂಥ ಔಷಧಿಗಳನ್ನ ಅವರ ಒಂದು ಫಾರ್ಮಸಿಗಳಲ್ಲಿ ಸೇಲ್ ಮಾಡ್ತಾ ಇದ್ರೆ ನಮ್ಗೆ ಅವ್ರ ಮೇಲೆ ಆಗ ಚೆಕ್ ಮಾಡ್ಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕಾಗ್ತದೆ. ಸೊ ಇದು ಈ ಎರಡು ವ್ಯವಸ್ಥೆಗಳು ಇವತ್ತಿನ ಒಂದು ನಮ್ಮ ಈ ಪೋರ್ಟಲ್ ಅಲ್ಲಿ ಮಾಡೋದಕ್ಕೆ ಅವಕಾಶ ಆಗ್ತದೆ. ಸೊ ಒಂದು ಬೇಕಾದ್ರೆ ನಿಮಗೆ ತೋರಿಸ್ತೀನಿ, ಒಂದು ಸ್ಯಾಂಪಲ್ ಯಾವ ತರ ನಾವು ಮಾಡ್ತೀವಿ ಅಂತ ಒಂದು ಸಂಕ್ಷಿಪ್ತವಾಗಿ ತೋರಿಸ್ಬಿಡಿ, ಸುಲಭವಾಗಿ ಅರ್ಥ ಆಗ್ಬಿಡ್ತದೆ. ಆಮೇಲೆ ತಮ್ಮದೇನೋ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು. ಓಕೆ, ಸ್ವಲ್ಪ ಇದನ್ನು ತೋರಿಸ್ಬೇಕಾಗುತ್ತೆ. ಅವರೇ ಮಾಡ್ತಾರ? ಮಾಡ್ತೀನಿ. ಸ್ವಲ್ಪ ನೀವು ಜೋರಾಗಿ ಹೇಳಿ. ಯಾವುದೇ ಒಂದು ಔಷಧ ಔಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡಿಕ್ಲೇರ್ ಆದ ತಕ್ಷಣ ನಮ್ಮ ವೆಬ್ಸೈಟ್ ಅಲ್ಲಿ ಅದರದ ಮಾಹಿತಿ ಬರುತ್ತೆ. ವೆಬ್ಸೈಟ್ ಅಲ್ಲಿ ಸ್ವಲ್ಪ ನೀವು ಕ್ಯಾಮ್ರಾದವ್ರ ಈ ಕಡೆ ಬಂದ್ರೆ ಎಲ್ಲ ನೋಡಬಹುದು. ಇದು ನಮ್ದು ವೆಬ್ಸೈಟ್. ಯಾವುದೇ ಒಂದು ಡ್ರಗ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಂದ್ರೆ ಎನಿ ಪಬ್ಲಿಕ್ ಆರ್ ಎನಿ ಪರ್ಸನ್ ಕ್ಯಾನ್ ವ್ಯೂ ದಿಸ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಸೊ ಇಲ್ಲಿ ಒಂದು ಆಪ್ಷನ್ ಏನ್ ಕೊಟ್ಟಿದೀವಿ, ವ್ಯೂ ಅಂತ ಕೊಟ್ಟಿದ್ದೀವಿ. ಆ ವ್ಯೂ ನ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಆಫೀಸರ್ ಏನ್ ಮಾಡ್ತಾರೆ, ಅವ್ರಿಗೆ OTP ಹೋಗುತ್ತೆ. ಸೊ ಇಮಿಡಿಯೇಟ್ಲಿ ಆ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ದೇ ವಿಲ್ ಗೆಟ್ ಫಾರ್ಮ್ 30 ಈ ಸೈನ್ ಕಾಪಿ ಸಿಗುತ್ತೆ. ಈ ಸೈನ್ ಕಾಪಿ ಸಿಕ್ಕಿದ ತಕ್ಷಣ ಇಮಿಡಿಯೇಟ್ಲಿ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡ್ರಗ್ ಮಾಹಿತಿ ನಮ್ಮ ADC, ನಮ್ಮ ಇನ್ಸ್ಪೆಕ್ಟರ್ಗೆ ಆ ಮಾಹಿತಿ ಸಿಗುತ್ತೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ ಈಗ ಪೋರ್ಟಲ್. ಸೊ ಇದು ನಮ್ದು ಹೊಸ ಅಪ್ಲಿಕೇಶನ್ ನಾವೇನ್ ಲಾಂಚ್ ಮಾಡ್ತಾ ಇದೀವಿ. ಸೊ ಈ ಅಪ್ಲಿಕೇಶನ್ ಅಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.